ನಮ್ಮ ಆದಿ ಎಂತ ಐಷಾರಾಮಿ ಜೀವನ ಮಾಡ್ತಾ ಇದ್ದಿದ್ದು ಹುಡುಗ. ಕಾಲ್ಗೊಬ್ರು ಆಳು, ಕೈಗೊಬ್ರು ಆಳು. ಈ ದರಿದ್ರ ತೋಳು ಅಂತವನ್ನ ಬಸ್ಸಲ್ಲಿ ಹೋಗೋ ಥರ ಮಾಡ್ಬಿಟ್ಲಲ್ಲೇ. ಅವಳು ದರಿದ್ರನ ಪಾಪ ನಮ್ಮನೆ ಮಗನ ಮೇಲೂ ಹಾಕ್ಬಿಟ್ಲಲ್ಲೇ. ಇಲ್ಲ, ನಮ್ಮ ಆದಿ ಸಂಕಟ ಪಡ್ತಾ ಇರೋದನ್ನ ನೋಡಿದ್ರೆ ನನಗಂತೂ ಕರುಳು ಚುರುಕನ್ನತ್ತೆ ಕಣೆ. ಅವನು ಸಂಕಟ ಪಡ್ತಾ ಇರೋದನ್ನ ನೋಡಿದ್ರೆ ಅವಳು ಬಂದ ಮೇಲೆ ಅವನು ನಗೋದನ್ನೇ ಮರ್ತು ಬಿಟ್ಟಿದ್ದಾನೆ ಅನ್ಸುತ್ತೆ ವಿಮಲ. ಅವನ್ ಮರ್ತಿಲ್ಲ ಅಕ್ಕ, ಅವಳು ಕಿತ್ಕೊಂಡಿರೋದು. ಪಾವನಿ, ಕಾಫಿ ಮಾಡಿದ್ಯಾ? ಒಳ್ಳೇದಾಯ್ತು. ಅಬ್ಬಾ, ಪಾಪ ಆದಿ ಪರಿಸ್ಥಿತಿ ನೋಡಿ ನನಗೆ ತಲೆನೋವು ಬಂದ್ಬಿಟ್ಟಿತ್ತು. ಏನಾಯ್ತು? ದೊಡ್ಡಮ್ಮ, ನೀವ್ ಯಾವಾಗ್ಲೂ ನನಗೆ ಬೈತೀರಾ. ಆಗಿರೋದನ್ನ ಹೇಳಿದ್ರೆ ನನ್ನ ನಂಬೋದೇ ಇಲ್ಲ ಅಂತಿರಲ್ಲ. ಬಿಡಿ. ಏನಾಯ್ತಾ ಶೋಭಿ? ಏನಾಯ್ತಾ? ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಲಕ್ಷ್ಮಿ ಆದಿಗೆ ಹಿಂಸೆ ಕೊಡ್ತಿದ್ಲಮ್ಮ. ಆದಿ ಬಸ್ಸಲ್ಲಿ ಹೋಗಲ್ಲ ಅಂತ ಎಷ್ಟು ಹೇಳ್ತಿದ್ರು, ಆ ಲಕ್ಷ್ಮಿ ಅವನ್ನ ಬಿಡ್ತಾನೆ ಇರ್ಲಿಲ್ಲ. ನೀನ್ ಬಸ್ ಸ್ಟ್ಯಾಂಡಿಗೆ ಹೋಗಿದ್ಯಾ? ಯಾಕೆ? ಇವಳೊಬ್ಳು ಎಲೆ ಎತ್ತೆ ಸುಬ್ಬಿ ಅಂದ್ರೆ ಉಂಡೋರು ಎಷ್ಟು ಜನ ಅಂತ ಕೇಳಿದ್ರಂತೆ. ಆ ಥರ ಆಡ್ತಾಳೆ. ಅದು ಅದು ಪಾಪ ಆದಿಗೆ ಬಸ್ಸಲ್ಲೆಲ್ಲ ಓಡಾಡಿ ಅಭ್ಯಾಸ ಇಲ್ವಲ್ಲ, ಅದಕ್ಕೆ ನಾನೇ ಹೋಗಿ ಸ್ಕೂಟಿಲಿ ಆ ದಿನ ಡ್ರಾಪ್ ಮಾಡೋಣ ಅಂತ ಹೋಗಿದ್ದೆ. ಅಮ್ಮು ಇದ್ದಿದ್ರೆ ಅವಳು ಹೋಗ್ತಿರ್ಲಿಲ್ವಾ, ಆದರೆ ಈಗ ಅವಳಿಲ್ಲ. ಬಟ್ ಪಾಪ ಆದಿ ಒದ್ದಾಡೋದನ್ನ ನನಗೆ ನೋಡೋಕ್ಕಾಗ್ತಿಲ್ಲ. ನಾನು ಅವನಿಗೆ ಅಕ್ಕ ಅಲ್ವಾ. ನನ್ನ ಮಗಳು ನನ್ನನ್ನೇ ಮೀರಿಸ್ತಾಳೆ. ಅಲ್ಲ, ಮತ್ತೆ ಯಾಕೆ ಇಷ್ಟು ಬೇಗ ಬಂದೆ? ಡ್ರಾಪ್ ಮಾಡಲಿಲ್ವಾ? ಸ್ವಲ್ಪ ಸುಮ್ಮನಿರ ತಾಯಿ. ಬೈ ಹಾರ್ಟ್ ಮಾಡಿರೋ ಡೈಲಾಗೇ ನೆಟ್ಟಿಗೆ ಬರ್ತಿಲ್ಲ. ಇನ್ನು ಸ್ಪಾಂಟೇನಿಯಸ್ ಆಗಿ ಸುಳ್ಳು ಹೇಳೋದು ಏನು ಸುಲಭನಾ? ಹೇಳು ಶೋಭಿ, ಡ್ರಾಪ್ ಮಾಡಲಿಲ್ವಾ? ಡ್ರಾಪ್ ಮಾಡೋಣ ಅಂತಾನೆ ಹೋದೆ ದೊಡ್ಡಮ್ಮ, ಆದರೆ ನಾನು ಅಲ್ಲಿಗೆ ಹೋಗೋಷ್ಟರಲ್ಲಿ ಬಸ್ ಬಂದ್ಬಿಡ್ತು. ಆ ಬಸ್ ನೋಡಿದ್ರೆ ರಶ್ ಅಂದ್ರೆ ರಶ್ಶು, ಕಾಲಿಡಕ್ಕೆ ಜಾಗ ಇರಲಿಲ್ಲ. ಅದೇ ಅದೇ ಏನಾಯ್ತು? ಇಷ್ಟೊಂದು ಗಾಯ ಮಾಡ್ಕೊಂಡು ಬಂದಿದ್ಯಾ? ಯಾರತ್ರನಾದ್ರೂ ಜಗಳ ಮಾಡ್ಕೊಂಡ್ಯಾ? ಅಥವಾ ಮತ್ತೇನಾದ್ರೂ ಹೊಸ ಡ್ರಾಮಾ? ಇಲ್ಲ ಶಮ್ಮಿ, ಹಂಗೆ ಕೇಳು. ಇವತ್ತು ಎಕ್ಸಾಮ್ ಇಲ್ಲ, ಮತ್ತ್ಯಾಕೋ ಈಗ ಬಂದಿದ್ಯಾ? ಓ ಗಾಡ್, ಅವನಿಗೆ ನಿಜವಾಗ್ಲೂ ಏಟಾಗಿದೆ. ಆದಿ, ಯಾರ ಹತ್ರ ಗಲಾಟೆ ಮಾಡ್ಕೊಂಡು ಬಂದೆ? ಗಲಾಟೆ ಪಲಾಟೆ ಏನೂ ಇಲ್ಲ ಶಮ್ಮಿ. ಬಸ್ಸಲ್ಲಿ ಯಾರೋ ಕಳ್ಳ ನನ್ನ ಫೋನ್ ಕಿತ್ಕೊಂಡು ನೋಡ್ಬಿಟ್ಟ. ಬಸ್ಸಲ್ಲ? ನೀನ್ ಯಾಕೆ ಬಸ್ಸಲ್ಲಿ ಬಂದೆ? ಬಸ್ಸಲ್ಲಿ ಅಂದ್ರೆ ಬಸ್ ಒಳಗಡೆ ಅಲ್ಲ, ಅಲ್ಲಿ ಸಿಗ್ನಲ್ ಅಲ್ಲಿ ನಾನು ಬಸ್ಸಿಂದ ಬೈಕಲ್ಲಿ ನಿಂತಿದ್ದೆ. ಕಳ್ಳ ಬಸ್ಸಿಂದ ಇಳಿದು ಬಂದು ನನ್ನ ಫೋನ್ನ ಕಿತ್ಕೊಂಡು ಹೋಗ್ಬಿಟ್ಟ. ನಾನು ಅವನ್ನ ಚೇಸ್ ಮಾಡ್ಕೊಂಡು ಹಿಂದೆ ಓಡೋದೆ. ತಪ್ಪಿಸ್ಕೊಳಕ್ಕೆ ಕಳ್ಳರು ಎಲ್ಲೆಲ್ಲೆಲ್ಲ ಓಡ್ತಾರೆ ಅಂತ ನಿನಗೆ ಗೊತ್ತಲ್ಲ ಶಮಿ. ನಾನು ಅಲ್ಲೆಲ್ಲ ಓಡಿ ಸ್ವಲ್ಪ ಕೈ ಕಾಲೆಲ್ಲ ತರ್ಚ್ಕೊಂತು ಅಷ್ಟೆ. ಕಳ್ಳ ಸಿಕ್ಕದ್ನಾ? ಹಾ, ಅವ್ನು ಸಿಕ್ತಿದಂಗೆ ಅವನಿಗೆ ಚೆನ್ನಾಗಿ ತತ್ಕಿ ಫೋನ್ ಕಿತ್ಕೊಂಡೆ. ಹೌದಾ? ನಿಜವಾಗ್ಲು? ನಿಜವಾಗ್ಲು ಶಮಿ, ನಾನು ಸುಳ್ಳು ಹೇಳ್ತೀನಾ ಶಮಿ? ಆದ್ರೆ ನಿಮ್ ಮೈ ಮೇಲಾಗಿರೋ ಗಾಯಗಳನ್ನೆಲ್ಲ ನೋಡಿದ್ರೆ ಆ ಥರ ಕಾಣಿಸ್ತಿಲ್ವಲ್ಲ? ಮತ್ತೆ ಯಾವ್ದೋ 4-5 ಬೀದಿ ನಾಯಿಗಳು ಅಟ್ಟಿಸ್ಕೊಂಡು ಬಂದು ಅವುಗಳಿಂದ ನೀನ್ ತಪ್ಪಿಸ್ಕೊಳಕ್ಕಾಗ್ದೆ ಕಾಪಾಡು ಶಿವನಿ ಅಂತ ಎದ್ದು ಬಿದ್ದು ಅಂತ ಓಡಿ ಬಿದ್ದು ಆಗಿರೋ ಗಾಯ ತರ ಕಾಣಿಸ್ತಿದ್ಯಲ್ಲ. ಏಯ್ ಸ್ಟಾಪ್ ಇಟ್. ನಿಂಗೆ ಯಾರೇ ಮಾತಾಡಕ್ ಹೇಳಿದಿವಾಗ?
ಅಲ್ಲ ಇಲ್ಲಿ ಸ್ವಿಚ್ ಹಾಕಿದ್ರೆ ಅಲ್ಲಿ ಬಲ್ಬ್ ಆನ್ ಆಗ್ತಿದ್ಯಲ್ಲ. ಶಟ್ ಅಪ್ ನೀನೇ ಮಾಡ್ಕೋತೀಯಾಕ? ನಿನ್ನಂತವಳಿಗೆ ಈ ಕಾಲೇಜಲ್ಲಿ ಸೀಟ್ ಕೊಟ್ಟಿದಾರಲ್ಲ ಆ ಮ್ಯಾನೇಜ್ಮೆಂಟಿಗೆ ಉಗಿಬೇಕು. ನಿನಗೆ ಎಷ್ಟೇ ಬೈದ್ರು ಒಂಚೂರು ನಾಚಿಕೆ ಮಾನ ಮರ್ಯಾದೆ ಅನ್ನೋದೇ ಇಲ್ಲ. ನಿನ್ನಂತವ್ರು ಇನ್ನೂ ಒಂದು 4 ಜನ ಕಾಲೇಜಿಗೆ ಓದಕ್ ಬಂದ್ಬಿಟ್ರೆ ಈ ಕಾಲೇಜ್ ಪ್ರೆಸ್ಟೀಜ್ ಹಾಳಾಗೋಗುತ್ತೆ. ಓ ಅಲ್ಲ, ಅಪ್ಪನ ದುಡ್ಡಲ್ಲಿ ಓದಕ್ಕೆ ಅಂತ ಬಂದು ಶೋಕಿ ಮಾಡೋರು ಯಾವ ಕಾಲೇಜ್ ಪ್ರೆಸ್ಟೀಜು ಜಾಸ್ತಿ ಆಗಿದೆ ಹೇಳ್ತೀರಾ ಅಕ್ಕ? ಅದೇ ಅವಳಷ್ಟು ಮಾತಾಡ್ತಾ ಇದ್ರು ನೀನ್ ಸುಮ್ಮನೆ ನಿಂತಿದ್ಯಲ್ಲೋ. ಏನೋ ಇದು, ಇಬ್ರು ಒದ್ದೆ ಆಗಿದ್ದೀರಲ್ಲ. ಅಮೃತ ಅವರು ಬ್ಯಾಲೆನ್ಸ್ ತಪ್ಪಿ ನೀರಲ್ಲಿ ಬಿದ್ದುಬಿಡಿದ್ರು. ಅಮೃತ, ನೀನು ಹುಷಾರಾಗಿದೆ ಅಲ್ವೇನಮ್ಮ? ಸಂಜು, ನೀನು ನಮ್ಮಿಬ್ಬರಿಗೂ ಏನೂ ಆಗಿಲ್ಲ, ನಾವು ಆರಾಮಾಗಿದ್ದೀವಿ. ಸದ್ಯ ದೇವ್ರ ದಯೆ. ಜಲಗಂಡ ಇತ್ತೇನು ಸಂಜೀವ, ಸಣ್ಣದ್ರಲ್ಲೇ ತಪ್ಪೋಯ್ತು ಬಿಡು. ಅಮ್ಮ ಅಮೃತ, ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ರೂಮ್ಗಳಿದ್ದಾವೆ, ನೀವಿಬ್ಬರು ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಬನ್ನಿ. ಹೋಗಿ. ಸರಿ ಮಾವ, ಬನ್ನಿ ಅಮೃತ.